Welcome. I am Vagdevi. The cards are ready to reveal your future. Let us begin this journey together. ಕ್ವಿಕ್ ಆಗಿ ಶಿವಪ್ಪ ಕಾರ್ಡ್ ನೋಡೋಣ. 3 ಕಾರ್ಡು ಏನು ಗೈಡೆನ್ಸು ನೋಡುವ. ಮೊದಲನೇದು 1 ಕಾರ್ಡ್ ಶಿವಪ್ಪ. ಓಕೆ, ಒಟ್ಟಿಗೆ 3 ಕಾರ್ಡ್ ಕೊಟ್ಟಿದ್ದಾರೆ. 1 2 3. ಓಕೆ, ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅನ್ನೋದು ಇದೆ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸಮಸ್ಯೆಗಳನ್ನ ಬರೀ ಹೊರನೋಟಕ್ಕೆ ನೋಡಿ ಹೆದರ್ಕೊಳ್ಬೇಡಿ. ಸಮಸ್ಯೆ ಆಳಕ್ಕೆ ಇಳಿದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಟೇಕ್ ಕೇರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಓಮ್ ಮೆಡಿಟೇಷನ್ ಮಾಡಿ. ಓಕೆ, ಮೊದಲನೇದು, 2ನೇದು, 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ರೆಡಿಯಾಗಿ ಮದ್ವೆಗೆ ಅಂತ ಇದೆ. ಲವ್ ಮ್ಯಾರೇಜ್ ಆದ್ರೂ ಆಗ್ಬಹುದು ಅಥವಾ ಅರೇಂಜ್ ಮ್ಯಾರೇಜ್ ಆದ್ರೂ ಆಗಬಹುದು. ಸೊ ಶಿವರಾತ್ರಿ ಒಳಗೆ ನಿಮ್ಗೆ ಪ್ರಾಮಿಸ್ ಮದ್ವೆ ಆಗತ್ತೆ ಅಥವಾ ಹೊಸ ಪ್ರೀತಿ ಬರುತ್ತೆ ಅನ್ನುವಂಥದ್ದು ಇದೆ. ನಂಗನ್ಸೋ ಪ್ರಕಾರ ಇದು ನೀವಿಬ್ರು ಮದ್ವೆ ಆಗ್ಬೇಕು ಅನ್ನೋದು ಇವಾಗಲ್ಲ, ನೀವು ಹುಟ್ಟಕ್ ಮುಂಚೆನೆ ನಿರ್ಧಾರ ಆಗ್ಬಿಟ್ಟಿದೆ. ಹಾಗಾಗಿ ಅವ್ರ ಜೊತೆನೆ ನಿಮ್ ಮದ್ವೆ ಆಗತ್ತೆ. ದೂರ ಬೆಟ್ಟದಲ್ಲಿ ಗುಟ್ಟದ ಮೇಲೊಂದು ಶಿವಾಲಯ ಇದೆ, ಅಲ್ಲಿ ನಿಮ್ಮ ಮದ್ವೆ ಆಗತ್ತೆ ಅಂತ ಇದೆ. ಸೊ ಎಲ್ಲಿ ಅಂತ ಗೊತ್ತಿಲ್ಲ, ನಂಗೆ ಶಿವರಾತ್ರಿ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೂ ಮುಂಚೆನೆ ನಿಮ್ ಮ್ಯಾರೇಜ್ ಆಗತ್ತೆ. ಕಂಗ್ರ್ಯಾಚುಲೇಷನ್. ಆಲ್ರೆಡಿ ಮ್ಯಾರೇಜ್ ಆಗಿ ಸಿಂಗಲ್ ಪೇರೆಂಟ್ ಇದ್ರು ಕೂಡ ಮ್ಯಾರೇಜ್ ಆಗುತ್ತೆ. ಆಲ್ರೆಡಿ ಮ್ಯಾರೇಜ್ ಆಗಿ ನಿಮ್ಮಿಬ್ರು ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದ್ರೆ ಹೋಗಿ ಇನ್ನೊಂದ್ಸತಿ ಮದ್ವೆ ಆಗ್ಬಿಡಿ, ಶಿವಾಲಯದಲ್ಲಿ ಮತ್ತೆ ಚೆನ್ನಾಗಾಗ್ತೀರಾ ಅನ್ನುವಂಥದ್ದು ಇದೆ. ಕಾಯ್ತಾ ಇದೆ ಎಸ್ಪೆಷಲಿ ಸಿಂಗಲ್ಸಿಗೆ, ಸಿಂಗಲ್ ಪೇರೆಂಟ್ಸಿಗೆ ಅಥವಾ ಸಿಂಗಲ್ಸಿಗೆ ಅಂತಾನೆ ಇದೆ ಇಲ್ಲಿ. ಸೊ ಕಾಯ್ತಾ ಇದೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ, ಕಂಗ್ರ್ಯಾಚುಲೇಷನ್. 2ನೇದ್ದು ಆದಿಯೋಗಿ ಆದಿಯೋಗಿ ನಿಮ್ ಮನಸ್ಸಿನ ಭಾವನೆಯನ್ನ ಕೇಳಿಸ್ಕೊಂಡು ನಗ್ತಾ ಇದ್ದಾರೆ. ಸೊ ಯೋಗದ ಹಾದಿಗೆ ನಾನು ಹೋಗಲ್ಲ ಅಂತ ನೀವು ಕೂತಿದ್ದೀರಾ, ಬಟ್ ಯೋಗದ ಹಾದಿಗೆ ಶಿವ ನಿಮ್ಮನ್ನ ಕರೀತಿದ್ದಾರೆ, ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನೀವು ಸಮಥಿಂಗ್ ಯಾರೋ ಏನ್ ತಗೊಳ್ಳೋದು ಅಂತ ಯೋಚನೆ ಮಾಡಿ ಮಾಡಿ ಕಡೆಗೆ ಕಾಮರ್ಸ್ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಕಾಮನ್ ಸೆನ್ಸ್ ನಿಮ್ ಜೊತೆ ಇರುತ್ತೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ ಯೋಗನ, ಯೋಗ ಟೀಚರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಗೆ. ಸೊ ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ನಿಮ್ಮನ್ನ ನೀವು ಕಂಟ್ರೋಲಿಗೆ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ದಿನ ಅಷ್ಟೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ಧ್ಯಾನ ತಂತಾನೆ ಸರಿ ಹೋಗ್ಬಿಡುತ್ತೆ. ಸೊ ಧ್ಯಾನನ ಶುರು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. 3ನೇದು ಕ್ರಾಸ್ ರೋಡ್, ಚೂಸ್ ದ ರೈಟ್ ಪಾತ್. ಸರಿಯಾದ ದಾರಿಲಿ ಹೋಗ್ತಾ ಇದ್ದೀರಾ ಇಲ್ವಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಗಿಂತ, ನಿಮ್ ಸಮಸ್ಯೆಗಿಂತ ಭಗವಂತ ದೊಡ್ಡವನಿದ್ದಾನೆ. ಸೊ ಹಾಗಾಗಿ ಯಾವುದೋ ಒಂದು ಡೆಡ್ ಎಂಡ್ ಅಂತ ಅನ್ಕೊಂಡಿದೀರಾ, ಎಲ್ಲ ಮುಗ್ದೋಯ್ತು, ಇನ್ನೇನು ಇಲ್ಲ ನನ್ನ ಜೀವನದಲ್ಲಿ. ಸೊ ನನ್ನ ಜೀವನದಲ್ಲಿ ಎಲ್ಲ 2 ಆಯ್ಕೆ. ಸೊ ಈಗ ಯಾವ ಆಯ್ಕೆನೂ ಉಳ್ದಿಲ್ಲ. ಯಾವ ಕಡೆ ಹೋಗ್ಬೇಕು, ಬದುಕಿನ ಕಡೆಗ ಸಾವಿನ ಕಡೆಗ ಅನ್ನುವಂಥ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ. ಸಾವೇ ನಂಗೆ ಅಂತಿಮ ಅಂತ ಅನ್ಕೊಂಡಿರೋರಿಗೆ ಇಲ್ಲ, ಹಾಗಿಲ್ಲ. ಬದುಕು ಇದೆ, ಬದುಕಿನ ದಾರಿ ಇದೆ, ಬದುಕು ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ನಾನ್ ಇದೀನಿ ನಿಂಗೆ ಅಡ್ಲಾಗಿ, ನಿಂಗೆಲ್ಲೂ ಹೋಗಕ್ ಕೊಡೋದಿಲ್ಲ. ನನಗ್ ಗೊತ್ತಿದೆ ನಿನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ನಿಲ್ಸ್ಬೇಕು, ಯಾವುದರ ಆಯ್ಕೆ ನಾನು ಕೊಡ್ಬೇಕು ಅನ್ನುವಂಥದ್ದು. ಸೊ ನನ್ ಮುಂದೆ ಶರಣಾಗು ನೀನು, ನಿನ್ನೆಲ್ಲ ಸಮಸ್ಯೆಗೂ ಚಿಕಿತ್ಸೆ ನಾನು ಕೊಡ್ತೀನಿ ಅನ್ನುವಂಥದ್ದನ್ನ ಅವರು ಹೇಳ್ತಿದ್ದಾರೆ. ಸೊ ಎಸ್, ಶಿವಪ್ಪ ಇದ್ದಾರೆ, ನಿಮ್ಮನ್ನ ನೋಡ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಎನ್ಕೌಂಟರಿಗೆ ಸಂಬಂಧಪಟ್ಟಂಗೂ ಇಲ್ಲಿ ಎನರ್ಜಿ ಇದೆ. ಬಿ ಕೇರ್ಫುಲ್. ಸೊ ಒಳ್ಳೇದಾಗ್ಲಿ ಎಲ್ಲರಿಗೂನು. ಟೇಕ್ ಕೇರ್. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ. ಸೊ ನೀವು ನಗ್ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.